ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರತ್ನಮ್ಮ, ಫೋನ್ ಸುಶಾಂತ್ ಅವರು. ಬೇಡಮ್ಮ, ಬೇಡ ಕಣಮ್ಮ. ಇಲ್ಲ, ತಗೊಳ್ಳಿ, ಮಾತಾಡಿ. ಬೇಡ ಮಾತಾಡಿ. ನೀವ್ ಯಾಕೆ ಈ ತರ ಎಲ್ಲ ಮಾಡ್ತೀರಾ ರತ್ನಮ್ಮ? ನಿಮ್ಗೆ ನಾವು ತಾಯಿ ಸ್ಥಾನ ಕೊಟ್ಟಿದ್ದೀವಿ. ಮನೇಲಿ ಅವಶ್ಯಕತೆ ಇಲ್ದೇ ಇರೋ ವಿಷಯಕ್ಕೆ ಯಾಕೆ ತಲೆ ಹಾಕ್ತೀರಾ? ನೀವು ಮಾಡಿರೋದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾ? ನೋಡಿ, ಅಮ್ಮ ನಿಮ್ ಜೊತೆ ಎಷ್ಟಲ್ಲಿ ಕಿತ್ತಾಡಿದ್ದಾರೆ, ಆದ್ರೆ ಒಂದು ದಿನಾನು ನಿಮ್ಮನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿಲ್ಲ. ಆದ್ರೆ ನೀವ್ ಯಾಕೆ ಮಂತ್ರನ್ ವಿಚಾರದಲ್ಲಿ ಈ ತರ ಮಾಡ್ತಿದ್ದೀರಾ? ಹೌದು ಸುಶಾಂತಪ್ಪ, ನಾನ್ ಬೇಕು ಅಂತಾನೆ ಮಾಡ್ದೆ. ನೀವೇನ್ ಬೇಕಾದ್ರೂ ಮಾಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ. ನನ್ನ ಜೈಲ್ಗೆ ಹಾಕಿಸ್ತೀರಾ? ಹಾಕ್ಸಿ. ನನ್ನ ನೇಣ್ಗೆ ಹಾಕಿಸ್ತೀರಾ? ಹಾಕ್ಸಿ. ನಂಗೇನು ಬೇಜಾರಿಲ್ಲ. ನಾನು ಒಪ್ಕೊಂತೀನಿ. ನಾನೇ ಹಿಂಗ್ ಮಾಡಿದ್ದು, ನಾನೇ ಮಾತಾಡಿದ್ದು. ಏನ್ ಹೇಳ್ತಿದ್ದೀರಾ ರತ್ನಮ್ಮ? ನಾನೊಂದು ಮಾತು ಕೇಳಲ್ಲ? ಅದು ನಮ್ ಶಾಂತಮ್ಮ ಇದ್ದ ಸ್ಥಾನ. ಅದು ನೀವು ಶಾಂತಮ್ಮ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡ್ರೆ ಶಿವ ಪಾರ್ವತಿ ತರ ಕಾಣಿಸ್ತೀರಾ ಅಂತ ನಾನು ಎಷ್ಟೋ ಸಲ ಹೇಳಿದೀನಿ ತಾನೆ. ಅಂತ ಜಾಗದಲ್ಲಿ ಮಂತ್ರನ್ ತಂದು ನಿಲ್ಸಿದೀರಲ್ಲ, ಇದು ನಿಮ್ಗೆ ನ್ಯಾಯನಾ? ನಿಮ್ ಮನಸ್ಸಾಕ್ಷಿನ ಮುಟ್ಕೊಂಡು ಹೇಳಿ ಸುಶಾಂತಪ್ಪ, ನಮ್ ಶಾಂತಿಗ್ ಸಮಾನನ ಆ ಮಂತ್ರ? ಹೇಳಪ್ಪ, ಯಾಕೆ ಮಾತೇ ಬರ್ತಾ ಇಲ್ಲ? ದೇವ್ರಿರೋ ಜಾಗದಲ್ಲಿ ದೆವ್ವನ ಕರ್ಕೊಂಬಂದು ಕೂರ್ಸಿದೀರಾ. ಇದೆಲ್ಲ ನಿಮ್ಗೆ ಸರಿ ಅನ್ಸುತ್ತಾ? ಅದಕ್ಕೆಯ ನಿಮ್ಮಿಬ್ರು ಮದ್ವೆ ಮುಂದಕ್ಕೆ ಹೋಗ್ಲಿ ಅಂತ ನಾನು ಬೇಕು ಅಂತಾನೆ ಮಾಡ್ದೆ. ಅವಳು ಶಾಂತಿ ನಿವಾಸ ಕಾಲಿಟ್ಟಾಗಿಂದ ಎಲ್ಲ ತಪ್ಪಾಗೇ ನಡೀತಾ ಇದೆ. ಇವತ್ತಿನವರೆಗೂ ಒಂದು ಸರಿಯಾಗೇ ಆಗಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಶಾಂತಿ ನಿವಾಸದಲ್ಲಿ ನೆಮ್ಮದಿ ಮಂತ್ರನಿಂದನೇ ಹಾಳಾಗಿದೆ. ಅದೆಲ್ಲ ನಿಮಗೆ ಗೊತ್ತಾಗೋ ಅಷ್ಟರಲ್ಲಿ ನಮ್ಮ ಶಾಂತಿ ನಿವಾಸದ ಕತೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತು? ನನ್ನಿಂದ ಬೇರೆ ಏನು ಮಾಡೋಕ್ಕಾಗ್ಲಿಲ್ಲ. ಅದಕ್ಕೆ ಈ ಮದ್ವೆನ ಮುಂದಕ್ಕೆ ಹಾಕ್ಬೇಕು ಅಂತ ಹಿಂಗ್ ಮಾಡ್ದೆ. ತುಂಬಾ ಎಮೋಷನಲ್ ಆಗಿ ಮಾತಾಡ್ತಿದ್ದಾರೆ ಈ ರತ್ನಮ್ಮ. ನಾನೇ ಶಾಂತಿ ಅನ್ನೋ ಸತ್ಯನ್ ಹೇಳ್ಬಿಡ್ತಾರೋ ಏನೋ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ ಸಮಾಧಾನ ಮಾಡ್ಕೊಳ್ಳೋದಮ್ಮ? ನೀವ್ ಹೇಳಿ ಸುಶಾಂತಪ್ಪ. ಮತ್ತೆ ನೀವು ಮದ್ವೆ ದಿನಾನ ಗೊತ್ತುಮಾಡ್ಸಿ ಅಂತ ಹೇಳಿದ್ದು? ಬೇಕು ಅಂತಾನೆ ಹೇಳಿಸ್ದೆ. ನೋಡಿ ಸುಶಾಂತಪ್ಪ, ಹೆಂಗನ ಮಾಡಿ ಆ ಮಂತ್ರನ ಮೊದಲು ಆ ಮನೆಯಿಂದ ಆಚೆ ಕಳಿಸ್ಬಿಡಿ. ಇನ್ನೇನು ಕೇಳ್ಕೊಳಕಿಲ್ಲ ನಾನು ನಿಮ್ಮನ್ನ. ನಾನು ಆ ಮನೆ ಕೆಲಸದವಳು, ನಿಜ ಒಪ್ಕೊಳ್ತೀನಿ. ಆದ್ರೆ ಮನ್ಸಾರೆ ಶಾಂತಿ ನಿವಾಸಕ್ಕೆ ಒಳ್ಳೇದಾಗ್ಬೇಕು ಅಂತ ಬಯಸೋಳು ನಾನು.